ಇಂದ್ರಾಣಿ, ಏನು ಆಕ್ಸಿಡೆಂಟ್ ಆಯ್ತಂತೆ? ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಆಕ್ಸಿಡೆಂಟ್ ಹೇಗಾಯ್ತು? ಅಯ್ಯೋ ಅಂಕಲ್, ಅದೊಂದು ದೊಡ್ಡ ಕಥೆ. ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ಅಂಕಲ್. ಅಲ್ಲಿ ತನಕ ನೀವು ನನಗೆ ಸಹಕಾರ ಕೊಡ್ಬೇಕು. ನೋಡಮ್ಮ, ನಿನ್ನ ಒಳ್ಳೇದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಮ್ಮ. ಥ್ಯಾಂಕ್ ಯು ಅಂಕಲ್. ಬರ್ತೀನಿ. ಒಳ್ಳೇದಮ್ಮ. ಅಲ್ಲಣ್ಣ, ಇಂದ್ರಾಣಿನ ಸ್ವರ್ಗಕ್ಕೆ ಅವಳ ಗಂಡನ್ನ ಜೈಲಿಗೆ ಕಳಿಸ್ಬೇಕು ಅಂತ ನಾವು ಮಾಡಿದ ಪ್ಲಾನು ಎಲ್ಲ ರಿವರ್ಸ್ ಆಗ್ತಿದೆಯಲ್ಲ. ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಎಲ್ಲ ಅಯೋಮಯವಾಗಿದೆಯಲ್ಲ. ಅಂಬೋ ಜಂಬೋ, ಯಾರ್ರಿ ಅವರು ಬೆಳಗ್ಗೆ ಬೆಳಗ್ಗೆನೆ ಭಿಕ್ಷಕರು? ನಾವು ಭಿಕ್ಷಕರಲ್ಲ, ಅಂಗರಕ್ಷಕರು. ಅಂಗರಕ್ಷಕರು, ಬಾಡಿ ಗಾರ್ಡ್ಸ್. ಹೌದು ಮಾಮ, ಇವ್ರನ್ನ ನಾನೇ ಅಪಾಯಿಂಟ್ ಮಾಡಿದ್ದು. ಅಲ್ಲಮ್ಮ, ಯಾಕೆ ನಾವುಗಳಿರ್ಲಿಲ್ವ ನಿನ್ನ ನೋಡ್ಕೊಳ್ಳೋದಕ್ಕೆ? ನಾಯಿಗಳ ತರ. ಮಾಮ, ಈಗ ನಾಯಿಗಳನ್ನ ನಂಬಬಹುದು, ಆದ್ರೆ ಮನುಷ್ಯರನ್ನ ನಂಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಹೌದೌದು. ಅಂದ್ರೆ ನಾವು ವಿಶ್ವಾಸವಿಲ್ಲದ ನಾಯಿಗಳೇನಮ್ಮ? ಚಿಚ, ಹಾಗಲ್ಲ ಮಾಮ. ಮೊನ್ನೆ ನೀವೇ ನೋಡಿದ್ರಲ್ಲ ನಾನು ಸಾಯಿಸೋ ಪ್ರಯತ್ನ ಪಟ್ಟಿದ್ದು. ಅವಾಗ ನಿಮ್ಗೆ ಎಷ್ಟು ನೋವಾಯ್ತು. ನಾನೇನೋ ಚಿರಂಜೀವಿ ಬಚಾವ್ ಆಗ್ಬಿಟ್ಟೆ. ನಿಮ್ ತರ ವೀಕ್ ಬಾಡಿಗಳಾಗಿದ್ರೆ ಶೇಪ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟು KSRTC ಬಸ್ ನಲ್ಲಿ ನಾನ್ ಸ್ಟಾಪ್ ಆಗಿ ಹುಷ್. ಅದಕ್ಕೆ ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ನಿಮ್ಮನ್ನ ಕ್ಷೇಮವಾಗಿ ನೋಡ್ಕೋಬೇಕಲ್ವಾ? ಅದಕ್ಕೆ ಈ ಬಾಡಿ ಗಾರ್ಡ್ಸ್. ಅಂದ್ರೆ ಅವ್ರದ್ದು ಏನ್ ಕೆಲ್ಸ? ಟೋಟಲ್ ಆಗಿ ಬಾಡಿನ ಗಾರ್ಡ್ ಮಾಡೋದು. ಅಂಬೋ, ಜಂಬೋ, ಈ ಕ್ಷಣದಿಂದ ಕಣ್ಣಲ್ಲಿ ಕಣ್ಣಿಟ್ಟು, ಬಾಯಲ್ಲಿ ಬಾಯಿಟ್ಟು, ಕಾಲಲ್ಲಿ ಕಾಲಿಟ್ಟು, ಕೈಯಲ್ಲಿ ಕೈ ಇಟ್ಟು, ಒಟ್ನಲ್ಲಿ ಮೈ ಮೇಲೆ ಒಂದು ನೊಣ ಕೂತ್ಕೊಳ್ಳದ ಹಾಗೆ ನೋಡ್ಕೋಬೇಕು. ಅಂಬೋ ಜಂಬೊಂಬೋ. ಅಚ್ಚರಿ, ಅಜ್ಜಿ ಹೇಗಿದ್ದಾಳೆ? ಅಜ್ಜಿ ಚೆನ್ನಾಗೇ ಇದಾರೆ. ಮಲ, ಈಗಲಾದ್ರೂ ನಡೆದ ವಿಷಯ ಏನಂತ ಹೇಳು. ಈ ಆಕ್ಸಿಡೆಂಟು ಕೊಲೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಾವ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಲ್ಲಿ ತನಕ ನಿನ್ ಸಹಕಾರ ನನಗ್ ಬೇಕು. ಮಾಲಾ, ನನ್ ಸಹಕಾರ ಇದ್ದೇ ಇದೆ. ಆದ್ರೆ ಆಕ್ಸಿಡೆಂಟ್ ಮಾವ, ನನ್ ಮೇಲೆ ಆಣೆ, ಇನ್ ಮುಂದೆ ಏನು ಕೇಳ್ಬಾರ. ಅಂಬೋ, ಏನಿದು ವ್ಯಾಯಾಮ? ಕೈಯಲ್ಲಿ ಗದೆ ಇಲ್ಲದೆ ಏನೋ ಕಳೆದುಕೊಂಡಂತಾಗಿದೆ. ನನಗೂ ಅರ್ಥವಾಗುತ್ತಿದೆ. ಸದಾ ಗದೆಯಿಂದ ತಮ್ಮ ಕೈ ಪಡುತ್ತಿರುವ ಅವಸ್ಥೆಯನ್ನು ನೋಡಿ ನನಗೂ ವ್ಯಥೆಯಾಗುತ್ತಿದೆ. ಈಗೇನು ಮಾಡುವುದು? ಮಾನವಿ, ಸ್ವಲ್ಪ ನಿಲ್ಲು. ಅದನ್ನು ಇತ್ತ ನೀಡು. ನಿರ್ಗಮಿಸು. ಅಂಬೋ, ಸದ್ಯಕ್ಕೆ ಇದನ್ನು ಉಪಯೋಗಿಸಿ. ಏನಿದು? ಇದನ್ನು ಭೂಲೋಕದಲ್ಲಿ ಕುಟ್ಟುವುದಕ್ಕೆ ಉಪಯೋಗಿಸುತ್ತಾರೆ. ಇದರ ಹೆಸರು ವನಕೆ. ವನಕೆ? ಹಲೋ ಸಿಸ್ಟರ್, ಹೇಗೆ? ಸೂಪರ್ ಬ್ರದರ್. ಈಗ ಹಾಲಿನ ದೃಶ್ಯ. ಉಪ್ಪುಮಯ, ಉಪ್ಪುಮಯ ಹಾಲು, ಕ್ಷೀರ ಸೇವಿಸಿರಿ. ಏನಾಯ್ತು? ಹಾಲಲ್ಲಿ ಉಪ್ಪು ಬೆರೆಸ್ಕೊಂಡ್ ಬಂದಿದ್ದೀಯಾ? ಉಪ್ಪು ಉಪ್ಪು ಉಪ್ಪೆ ಉಪ್ಪ ಬೆಪ್ಪನಲ್ಲಿ ಮಕ್ಕಳ ಕುಡಿದೋಡ್ರು. ಓ, ಅಮೃತವನ್ನೇನಾದ್ರೂ ಮಿಶ್ರಣ ಮಾಡಿರುವೆಯಾ? ಖಂಡಿತವಾಗಿಯೂ. ನನ್ನ ಮಕ್ಕಳ ಹಾಲಿಗೆ ಉಪ್ಪು ಹಾಕಣ ಬಂದು ಅಮೃತ ಅಂತ ಹೇಳ್ತಾ ಇದ್ರ ಲೇ ನಿಮ್ಮನ್ನ. ಏನಾಯ್ತು ಮಾಮ? ಏನಾಯ್ತು ಅಂತ ಕೇಳ್ತಿಯಲ್ಲಮ್ಮ? ಈ ನನ್ನ ಮಕ್ಕಳು ಹಾಲಿಗೆ ಉಪ್ಪು ಹಾಕೊಂಡು ಬಂದು ಅಮೃತ ಅಂತ ಹೇಳ್ತಿದ್ದಾರೆ. ಎಂಥ ಬಾಡಿಗಾಡಿಟ್ಟಮ್ಮ. ನೋಡಮ್ಮ, ಕುಡಿದ್ ನೋಡಮ್ಮ ನೀನು. ಮಾಮ, ನಿಮ್ ನಾಲ್ಗೆ ತೋರಿಸಿ. ನಿಮ್ದು ನಾಲ್ಗೆ ಚೆನ್ನಾಗಿ ಇದೆ, ಮತ್ತಿನ್ನೇನಾಗಿರ್ಬಹುದು? ತಲೆ ಕೆಟ್ಟ ಹೋಗಿ. ಏನು ಮಂದಿನ ಮಾತಾಡ್ತಿರೋದು? ಮತ್ತಿನ್ನೇನ್ ಮಾಮ, ಹಾಲ್ನಲ್ಲಿ ಇಷ್ಟೊಂದು ಶುಗರ್ ಇದೆ, ಉಪ್ಪು ಹಾಕಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ನೀವ್ ಈ ತರ ಸುಳ್ಳು ಹೇಳಿದ್ರೆ ಬಾಡಿ ಗಾರ್ಡ್ಸ್ ವಿಷ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇಂದ್ರಾಣಿ ಮೇಡಮ್, ಇವರಿಬ್ಬರನ್ನು ಉಚ್ಚಾಸ್ಪತ್ರೆಗೆ ದಾಖಲು ಮಾಡಲು ಅನುಮತಿಯನ್ನು ಕೊಡುವಿರೇನು? ಧನ್ಯನಾದೆ. ಬ್ಲಡಿ ಫಾದರ್ಸ್, ಕ್ವೈಟ್ ಫಾಲೋ ಮೀ. ಅಲ್ಲಮ್ಮ, ನೀನು ಹಾಸ್ಪಿಟಲ್.
ನನ್ನ ಮಗ ಸಿಂಗಾಪುರದಲ್ಲಿ ಗಿರಾಕಿಗಳನ್ನೆಲ್ಲ ಶೆಟ್ ಅಪ್ ಮಾಡ್ಕೊಂಡು ಆಸ್ಪತ್ರೆ ಓಪನಿಂಗ್ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡೋದು. ಈ ಕಾಶಿಪತಿ ಬೊಡ್ಡೆ ಮಕ್ಳಿಗೆ ಎಲ್ಲೋ ಹೋಗ್ಬಿಟ್ರು. ಆಸ್ಪತ್ರೆ ಫಿನಿಶಿಂಗ್ ಟೈಮಿಗೆ ದುಡ್ಡು ತರ್ತೀನಿ ಅಂತ ಹೇಳ್ದೋ ಬಾಡೆ ತಾವು ಬುದೇರ ಹೆಂಗದ ಬೋರ್ಡು? ಬಿಕನಾಸಿ ಆಸ್ಪತ್ರೆ. ನನ್ನ ಮಗನೇ ಬಿಕನಾಸಿ ಅಲ್ಲಲೇ ಭೂಕಾಸಿ. ಉತ್ತರ ಕಾಶಿ ಕೇಳಿದ್ರಿ, ದಕ್ಷಿಣ ಕಾಶಿ ಕೇಳಿದ್ರಿ, ಈ ಭೂ ಕಾಶಿ ಯಾವುದು? ಭೂ ಅಂದ್ರೆ ಭೂತಯ್ಯ, ಕಾ ಅಂದ್ರೆ ಕಾಶಿಪತಿ, ಸಿ ಅಂದ್ರೆ ಸೀತಾಪತಿ. 3 ಜನ ಪಾರ್ಟ್ನರ್ಶಿಪ್. ಏನೋ ಉಸ್ಸು. ಕೇಸ್ ರಿವರ್ಸ್ ಆಗ್ಬಿಡ್ತಿಲ್ಲ. ಹಾಲಿಗೆ ಉಪ್ಪು ಹಾಕಿ ನಮಗೆ ಹುಚ್ಚ ಅಂತ ಮಾಡ್ಬಿಟ್ರು. ಏನು ಬಂದಿದ್ದು ಅನುಭವಿಸ್ಲೇಬೇಕು. ಏನಿದೆಲ್ಲ? ಅಮ್ಮ, ಈ ನನ್ನ ಮಕ್ಕಳನ್ನ ನಮ್ ಬಾಡಿ ಗಾರ್ಡ್ ಮಾಡಕ್ ಇಟ್ಟಿದೀವೋ ಇಲ್ಲ ನಮ್ ಬಾಡಿನ ಪೀಸ್ ಪೀಸ್ ಮಾಡಕ್ ಇಟ್ಟಿದ್ಯಮ್ಮ? ನಮ್ಮನ್ನ ಹಂದಿಗ್ ಬಡ್ದಂಗ್ ಬಡ್ದ್ರಮ್ಮ. ಇಂದ್ರಾಣಿ, ಇವ್ರು ಹಾಲಿಗೆ ಉಪ್ಪ ಕೊಟ್ರು ಅಂತ ನಿನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮೈ ಮೇಲೆ ಬರ್ರಂಗ್ ಹೊಡೆದಿದ್ದಾರೆ. ಏನಿದು? ಅಕಟ ನಾವು ಇವರನ್ನು ಹೊಡೆಯಲಿಲ್ಲ. ವನಕೆ ಪರಕೆ. ಸಿಸ್ಟರ್, ಆ ದಿನ ನಮ್ಮನ್ನು ಅಂಗರಕ್ಷಕರಾಗಿ ನೇಮಿಸಿಕೊಳ್ಳುವಾಗ ಒಂದು ಮಾತನ್ನು ಹೇಳಿದ್ದೀರಿ, ನೆನಪಿದೆಯೇ? ಏನದು? ಇವರ ಮೈ ಮೇಲೆ ಒಂದು ನೊಣಕೀಟವೂ ಕುಳಿತುಕೊಳ್ಳಬಾರದೆಂದು. ಇಗೋ ಇಲ್ಲಿ ನೋಡಿ, ಈ ಕೀಟಕವು ಅವರ ದೇಹದ ಮೇಲೆ ಕೂತು ಪಾಪ ಅವರ ರಕ್ತವನ್ನು ಹೀರಿ ಹಿಂಸೆ ಮಾಡುತ್ತಿದ್ದವು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಬೇಡವೇ? ಅದಕ್ಕಾಗಿ ಇದನ್ನು ಸದೆಬಡೆದೆವು. ನೋಡಿದ್ರಾ, ಇವ್ರು ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನನ್ ಕರೆದು ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ. ಅದಕ್ಕೆ ಇವರ ನೀತಿ ನಿಜಾಯಿತಿ ಶಕ್ತಿ ಸಾಮರ್ಥ್ಯನ ನೋಡಿ ನಿಮ್ ಬಾಡಿ ಗಾರ್ಡ್ಸ್ ಅಪಾಯಿಂಟ್ ಮಾಡಿದ್ದು. ಓಕೆ ಅಂಬು. ಜಂಬು, ನೀವಿಷ್ಟು ಹೊತ್ತು ಕಷ್ಟಪಟ್ಟಿದ್ದೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ಜಂಬೋ ಅಂಬಂಬೋ. ಮಾಮ, ಇತ್ತೀಚೆಗೆ ಯಾಕೋ ನಿಮ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಯಾವ್ದಕ್ಕೂ ಹುಷಾರಾಗಿ ನಡ್ಕೊಳ್ಳಿ. ಬೇಡಪ್ಪ ದೊಡ್ಡಪ್ಪ, ನಿಮ್ಮಿಬ್ಬರ ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸಿದವನು ನಾನೇ, ಪರ್ಕೆ ಕೊಟ್ಟವನು ನಾನೇ, ಓಡಿಸಿದವನು ನಾನೇ, ತುಂಬಾ ಸಂತೋಷ ಪಟ್ಟವನು ನಾನೇ. ಕೃಷ್ಣ, ನನ್ ಮುದ್ದಿನ ಮಗನೇ, ನಾವೇನ ನ್ಯಾಯ ಮಾಡಿದ್ವೋ ನಿನಗೆ? ಶಂಕರಾಭರಣಂ ಕ್ಯಾಸೆಟ್ ತೋರಿಸಿ ಅಂತ 99 ಟೈಮ್ಸ್ ಕೇಳಿದ್ದೀನಿ. ಇದು 100th ಟೈಮ್ ಕೇಳ್ತಾ ಇರೋದು. ಪುಟ್ಟ ಇಲ್ಲಿ ಅದು ಇನ್ನು ಒಳ್ಳೆ ಪ್ರಿಂಟ್ ಬಂದಿಲ್ಲ ಕಣಪ್ಪ. ನೀನು ಶಬ್ದವೇದಿ ಚಿತ್ರ ನೋಡಿದೀಯಪ್ಪ? ದಡ್ಡಪ್ಪ, ಅದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದು ಬಂದ ತಕ್ಷಣ 100 ಟೈಮ್ಸ್ ಅಲ್ಲ 1000 ಟೈಮ್ಸ್ ನೋಡ್ತೀನಿ. ಮರ್ಯಾದೆಗೆ ನೀವಿಬ್ರು ಶಂಕರಾಭರಣಂ ಕ್ಯಾಸೆಟ್ ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸಿ ಓಡಿಸಿದ್ದೀನಿ. ನಾಳೆ ನಾನೇ ಮೈ ಮೇಲೆ ನೊಣ ಕೂರಿಸಿ ಓಡಿಸ್ತೀನಿ. ಈಗ ಹೇಗಿದೆಯಮ್ಮ? ಪರವಾಗಿಲ್ಲಪ್ಪ. ಔಷಧಿ ತಗೊಂಡ? ತಗೊಂಡೆಪ್ಪ, ಸಾಕ. ಇರ್ಲಿ ತಿನ್ನಮ್ಮ. ಹಲೋ ಹಲೋ, ನಾನ್ ಮಾವ, ಇಂದ್ರಾಣಿ ಫ್ರೆಂಡು ಆಶಾ ಮಾತಾಡ್ತಿರೋದು. ಏನಮ್ಮ, ಏನ್ ವಿಷಯ? ಇವತ್ತು ಮಗಳು ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದೀವಿ, ನೀವು ತಪ್ಪದೆ ಬರ್ಬೇಕು ಮಾವ. ಇಂದ್ರಾಣಿನೂ ಬರ್ತಿದ್ದಾಳೆ. ಬರ್ತೀವಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಸಂತೋಷ್, ಹ್ಯಾಪಿ ಬರ್ತ್ಡೇ ಟು ಯು. ನಾನು ಸ್ವಾಮಿ, ಮಗುವಿನ ಹೆಣ ಎಲ್ಲಿದೆ? ಎಣನ ಮಗುವಿನ ಊಟದಪ್ಪ ನಡೀತಾ ಇದೆ, ಹೋಗ್ರಿ ರೀ. ಅವನಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪಾ, ಮಗು ಆಕ್ಸಿಡೆಂಟ್ ಆಗಿ ಸತ್ತೋಯ್ತು, ಕ್ಯಾನ್ಸರ್ ಆಗಿ ಸತ್ತೋಯ್ತು, ಹಂಗೆ ಸತ್ತೋಯ್ತು? ರೀ, ಮಗು ಹುಟ್ಟದಬ್ಬ ನಡೀತಾ ಇದ್ರೆ ಆಕ್ಸಿಡೆಂಟ್ ಕ್ಯಾನ್ಸರ್ ಹಂಗೆ ಸತ್ತೋಯ್ತಾ ಅಂತ ಕೇಳ್ತಿದ್ದಾರೆ, ಹೋಗ್ರಿ ಆ ಕಡೆ. ಅರೆ,
ಏನ್ರಿ ಇದು? ವಸಂತ್ ಅವ್ರೆ, ನಿಮ್ ಮಗನಿಗೆ ಈ ರೀತಿ ಸಾವು ಬರಬಾರ್ದಾಗಿತ್ತು. ಏನ್ರಿ ಸಾವು ಮಗು? ಏನ್ರಿ ನೀವು ಮಾತಾಡ್ತಿರೋದು? ಇಲ್ಲಿ ನನ್ನ ಮಗನ್ ಹುಡ್ದಪ್ಪ ನಡೀತಿದೆ, ಹೆಣಕ್ ಹಾಕೋ ಹಾರ ತಗೊಂಬಂದು ನನ್ನ ಮಗನಿಗೆ ಹಾಕ್ತಾ ಇದ್ದೀರಲ್ರಿ. ಮಗು ಸತ್ ದುಃಖದಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ದೇವ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಅಯ್ಯೋ ಪಾಪ ಇವ್ರಿಗೆ ಈಗ ಆಗ್ಬಾರ್ದಾಗಿತ್ತು. ದೊಡ್ಡವ್ರಂತ ನಿಮ್ಮಿಬ್ಬರಿಗೂ ಮರ್ಯಾದೆ ಕೊಟ್ಟು ಕರ್ಸಿದ್ರೆ ಈ ರೀತಿ ಏನ್ರಿ ಮಾಡೋದು? ಹುಟ್ಟಬ್ಬ ದಿವಸ ಮಗು ಸಾವು ಬಯಸ್ತಾ ಇದ್ರಲ್ರಿ. ನೀವು ಮನುಷ್ಯರೇನ್ರಿ? ಹೋಗ್ರಿ ಹೋಗ್ರಿ ಇಲ್ಲಿಂದ. ನೋಡ್ದೇನಮ್ಮ ನಿಮ್ ಮಾವನ್ರಿಗೆ ಎಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದಾರೆ ಅಂತ. ಸಾರಿ ಅಂಕಲ್, ಅವರು ಇಲ್ಲೇ ಅಲ್ಲ, ಎಲ್ಲ ಕಡೆನೂ ಹೀಗೆ. ಹಾಗೆ ಹೇಳಿ, ದೊಡ್ಡವರು, ಅದು ರಕ್ತ ಸಂಬಂಧ ಬೇರೆ. ಅವ್ರಿಗೆ ಹುಚ್ಚಿಡ್ತಿದೆ ಅಂಕಲ್. ಹುಚ್ಚಿಡ್ದಿದ್ಯಾ? ವೆರಿ ವೆರಿ ಬ್ಯಾಡ್. ಹೌದೌದು ವಸಂತ್ ಅವ್ರೆ, ಹೇಳಿ. ಹೆಣನ ಹೆಚ್ಚಿಗೆ ಹೊತ್ತು ಮನೇಲಿ ಇಟ್ಕೋಬಾರ್ದು. ಹೆಣ ಅಂತಿದ್ದಾರೆ ನೋಡ್ದೇನಮ್ಮ. ನೋಡಿ, ಹೆಣ ನಾತ ಹೊಡಿಯೋದಕ್ ಮುಂಚೆ ಹರಿಶ್ಚಂದ್ರ ಘಾಟ್ಗೆ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡಿ. ಚಟ್ಟ ಮಡಿಕೆ ಗುಂಡಿ ಪಿಂಡ ಎಲ್ಲ ಸಿದ್ಧ ಮಾಡಿ ಚಟ್ಟಿನಕ್ಕ ಪಂಪನಕ್ಕ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಹೊಟ್ಟೋಗಿ ಅಲ್ಲ, ಮೊದಲಿಂದ ಹೊಟ್ಟೋಗಿ ಅಲ್ಲ, ಹೊಟ್ಟೋಗಿ ಚಟ್ಟನ ವಸಂತ್ ಅವ್ರೆ, ಹೋಗಿ ಆಚೆ, ಅಲ್ಲ, ಹೋಗಿ ಆಚೆ. ಹೆಣನ ಹೊರಗಡೆ ಕಳಿಸ್ರಿ, ಕಾಂಪೌಂಡ್ ಹೊರಗಡೆ ಕಳಿಸ್ರಿ. ನನಗೆ ಯಾವ್ಯಾವ ಸೀನಲ್ಲಿ ಶಿಕ್ಷೆ ಕೊಟ್ಟು ಹೆಣಗೋ ಆಗ ಮಾಡಿದ್ವೋ ಆ ಸೀನೆಲ್ಲ ಈಗ ಅವಳು ರಿಪೀಟ್ ಮಾಡಿದ್ವು. ಮುಂದಿನ ಸೀನು ಈ ಚೈನ್ ನಮ್ಗೆ ಹಾಕಿ ಹುಚ್ಚಾಸ್ಪತ್ರೆ ಸೇರಿಸೋದು. ಅಲ್ಲಿಗೆ ನಮ್ ಕತೆ ಮುಗೀತು. ತಮ್ಮ, ಹೀರೋಯಿನ್ಗಿಂತ ವಿಲನ್ಸಿಗೆ ಬುದ್ಧಿ ಜಾಸ್ತಿ. ನಾನು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀನಿ. ಇದು ವಿಷ. ಇದನ್ನ ಹಾಲ್ನಲ್ಲಿ ಹಾಕಿ ಕುಡಿಸಿದ್ರೆ ಮಟಾಶ್. ಮೇಡಮ್, ಹಾಲು ಕೊಡು. ತಗೊಳ್ಳಿ. ಜಂಬೋ ಅಂಬಂಬೋ. ಜಂಬೋ ಅಂಬಂಬೋ. ಈಗ ನೋಡು ಆಟವನ್ನು. ಇನ್ನೂ ಬರ್ಲಿಲ್ವೇ? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಬರ್ತಾ ಇದ್ದಾರೆ. ನಮ್ಮ ಮಾಮಂದ್ರು ಇತ್ತೀಚೆಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಯಾಕಮ್ಮ? ಒಂಥರ ಹುಚ್ಚಾಗಿ ನಡ್ಕೊಳ್ತಾ ಇರ್ತಾರೆ. ಮೈ ಗಾಡ್, ಅಂತವ್ರನ್ನ ಮನೇಲಿ ಇಟ್ಕೊಳ್ಳೋದು ತುಂಬಾ ಡೇಂಜರ್ ಅಮ್ಮ. ಹಾಗಾದ್ರೆ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು ಅಂತೀರಾ? ಅಷ್ಟು ಮಾಡಮ್ಮ. ಬ್ರದರ್, ಇನ್ನೊಂದು ಸ್ಟೆಪ್ ನಾವು ಮುಂದಿಟ್ರು ಈ ಕಾರ್ಪೊರೇಷನ್ ಅವ್ರು ಹುಚ್ಚು ನಾಯಿಗಳನ್ನ ಹಿಡ್ಕೊಂಡು ಹೋಗಲ್ವಾ, ಹಂಗ ನಮ್ಮನ್ನು ಹಿಡ್ಕೊಂಡು ಹೋಗಿ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಚೈನ್ ಕಟ್ಬಿಟ್ಟು ದೊಡ್ಡ ಇಂಜೆಕ್ಷನ್ ಕೊಡ್ತಾರ ಅಂಕಲ್. ಹೌದಮ್ಮ. ನೋವಾಗಲ್ವಾ? ಅಯ್ಯೋ, ನೋವಾಗದೆ ಇರುತ್ತೇನಮ್ಮ. ಬ್ಯಾಕ್ ಔಟ್ ಆಗೋದು ಒಳ್ಳೇದು. ಈ ಹಾಳಾದ ಬ್ರದರ್ಸ್ ಎಲ್ಲ ಹಾಳಾಗ್ಬೋದ್ರು, ಇವನ ಯಾವ ನಂಬರ್ಗೂ ಸಿಗಾಕ್ಯಂತ ಇಲ್ವಲ್ಲ. ಬಂದ್ರಾ? ಬನ್ನಿ. ಅಲ್ಲ ಕಣ್ರಯ್ಯ, ಹಳ್ಳಿಲಿ ಆಸ್ಪತ್ರೆ ಕಟ್ಟಿಸ್ಬಿಟ್ಟು ಕಿಡ್ನಿ ಕಿತ್ತಾಕಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಈಗ ಫಿನಿಶಿಂಗ್ ಟೈಮ್ ನಲ್ಲಿ ಈ ತರ ಕೈ ಕೊಟ್ಬಿಟ್ರಿ ಹೆಂಗೆ? ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು 5 ಲಕ್ಷ ರೂಪಾಯಿ ಕೊಟ್ಬಿಡಿ, ಉಳ್ದಣ ನನ್ನ ಕೈಯಿಂದ ಹಾಕೊಂಡು ಆಪರೇಷನ್ ಥಿಯೇಟರ್ಗೆ ಮಿಷಿನ್ ತಗೊಂಡು ಹೋಯ್ತೀನಿ. ಭೂತಯ್ಯ, ಈಗ ನಮ್ಮ ಹತ್ರ 5 ಲಕ್ಷ ರೂಪಾಯಿ ಅಲ್ಲ, 5 ಪೈಸನು ನಮ್ ಜೇಬ್ನಲ್ಲಿಲ್ಲ. ನಿನಗೆ ಹಣ ಬೇಕಾದ್ರೆ ಅದಕ್ಕಿರೋದು ಒಂದೇ ಒಂದ್ ದಾರಿ. ನಮ್ಮಿಬ್ರದ್ದು ಒಂದೊಂದು ಕಿಡ್ನಿ ಕಿತ್ಕೊಟ್ಬಿಡ್ತೀವಿ, ತಗೊಂಡ್ ಹೋಗಿ ಮಾರ್ಕೊಂಡು ಹಣ ಮಾಡ್ಕೊಂಡು ಹೋಗು. ಓ, ಯಾಕ್ರಪ್ಪ ಇಷ್ಟು ಪಾಪ ಮಾಡ್ಕೊಂಡು ಮಾತಾಡ್ತೀರಿ? ಮತ್ತಿನ್ನೇನಯ್ಯ ಭೂತಯ್ಯ, ನಮ್ಮ ಅಕ್ಕನ ಮಗಳು ಇಂದ್ರಾಣಿ ನಮ್ಮಿಬ್ರಿಗೂ ಹುಚ್ಚು ಅಂತ ಹಬ್ಸಿ ಮೆಂಟಲ್ ಆಸ್ಪತ್ರೆಗೆ ಸೇರ್ಸೋದಕ್ಕೆ ಏರ್ಪಾಟ್ ಮಾಡಿದಾಳೆ. ಒಂದು ಎಣ್ಣೆ ಎದುರು ಕಳದ ಅಲ್ಲೇ ಶಿವ ಅನಿಸ್ಬಿಡಕ್ಕಿಲ್ವಾ? ಶಿವ ಅನ್ಸಿದ್ವಯ್ಯ, ಆದ್ರೆ ಮತ್ತೆ ಬದುಕಿ ಬಂದಿದ್ದಾಳೆ. ಸತ್ತೋಳು ಬದುಕಿ ಬಂದಿದ್ದಾಳ. ಅದ್ ಹ್ಯಾಕ್ ಬಂದ್ಲು ಏನು ಅಂತ ಒಂದು ಅರ್ಥನೇ ಆಗ್ತಿಲ್ಲ. ಇವಳು ಯಾರು ಸ್ಪೆಷಲ್ ಹುಡುಗಿನೇ ಇರ್ಬೇಕು. ವಸಿ ಅವಳು ಫೋಟೋ ಪೇಸ್ ಕಟ್ ತೋರಿಸ್ತೀರಾ?
ಭೂತಯ್ಯ ಮಾಲಾಶ್ರೀನೋ ಇಂದ್ರಾಣಿನೋ ನಮಗ್ ಬೇಕಿಲ್ಲ. ಆದದ್ದೆಲ್ಲ ಒಳ್ಳೇದೇ ಆಯ್ತು. ಮಾಲಾಶ್ರೀ ಅವ್ರ ಮಾವ ಸೇರ್ಕೊಂಡು ಇಂದ್ರಾಣಿನ ಕೊಂದು ಅವ್ರ ಆಸ್ತಿನ ಲಪ್ಟಾಯಿಸೋದಕ್ಕೆ ಸಂಚು ಮಾಡಿದಾರೆ ಅಂತ ಕಥೆನ ಮುಂದುವರಿಸೋಣ.